ವಾರ್ತೆಗಳ ವಿವರ. ಆಗಸ್ಟ್ 5ರಂದು ಅರಣ್ಯ ಸಚಿವರ ಆದೇಶ. ಮಲೆನಾಡಿನ ರೈತರಲ್ಲಿ ಅನ್ನ ಕಸಿವ ಆತಂಕ ಸೃಷ್ಟಿಯಾಗಿದೆ. ಆದರೆ ಈಗ ರೈತರನ್ನು ಕೈಬಿಡುವ ಪ್ರಶ್ನೆಯೇ ಇಲ್ಲ. ಕಾನೂನು ಉಲ್ಲಂಘನೆಗೂ ಸಿದ್ಧ ಎಂದು ಮಾಜಿ ಗೃಹ ಸಚಿವ ಹಾಗೂ ತೀರ್ಥಹಳ್ಳಿ ಶಾಸಕ ಆರ್ಗ ಜ್ಞಾನೇಂದ್ರ ಹೇಳಿದ್ದಾರೆ. ಮಾಡಿದಂತ ರೈತ ಕಾರಣ ಅಲ್ಲ, ಅವೈಜ್ಞಾನಿಕವಾಗಿ ಅರಣ್ಯದಲ್ಲಿ ಇಲಾಖೆ ಮಾಡ್ತಾ ಇರುವಂಥ ಕಾಮಗಾರಿಗಳು ಭಾಳ ಪ್ರಮುಖವಾದಂಥ ಕಾರಣ ಆಗಿದ್ದಾವೆ. ಪ್ಲಾಂಟೇಶನ್ ಮಾಡಿದ್ದಾರೆ, ಸುತ್ತ ಟ್ರಂಚ್ ಮಾಡಿದ್ದಾರೆ. ಆ ಗುಡ್ಡದ ನೀರು ಎಲ್ಲ ಕಡೆ ಡಿಸ್ಟ್ರಿಬ್ಯೂಷನ್ ಆಗಿ ಹರಿದು ಹೋಗ್ತಾ ಇತ್ತು. ಈಗ ಟ್ರಂಚ್ ಮಾಡಿದ್ರಿಂದ ಯಾವುದೋ ಒಂದು ಕಡೆ ಅಥವಾ ಎರಡು ಕಡೆ ಧುಮುಕ್ತಾ ಇದೆ, ಬಂದು ಅಲ್ಲಿ ಗುಡ್ಡಗಳು ಕುಸಿತಾ ಇದ್ದಾವೆ. ಇನ್ನೊಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು 2005ರ ನಂತರ ಅರಣ್ಯ ಭೂಮಿಯಲ್ಲಿ ಸಾಗುವಳಿ ಮಾಡುತ್ತಿರುವ ರೈತರನ್ನು ತೆರವುಗೊಳಿಸಲಾಗುತ್ತದೆ ಎಂಬ ಅರಣ್ಯ ಸಚಿವರ ಸೂಚನೆ ಹಾಗೂ ಇತ್ತೀಚೆಗೆ ವಯನಾಡು ಮತ್ತು ಕೆಲವೆಡೆ ಗುಡ್ಡ ಕುಸಿತದ ಘಟನೆಯ ನಂತರ ಅದೇ ನೆಪವೊಡ್ಡಿ ಅರಣ್ಯ ಇಲಾಖೆ ಅಧಿಕಾರಿಗಳು ಹಲವು ವರ್ಷಗಳ ಸಾಗುವಳಿ ದಾಖಲೆ ಇದ್ದರೂ ಸಹ ಏಕಾಏಕಿ ಬಗರ್ಹುಕುಂ ಸಾಗುವಳಿದಾರರನ್ನು ಬಲಾತ್ಕಾರವಾಗಿ ಒಕ್ಕಲೆಬ್ಬಿಸುತ್ತಿರುವುದು ರೈತರಲ್ಲಿ ಆತಂಕ ಮೂಡಿಸಿದೆ. ಮಲೆನಾಡು ರೈತರು ಪ್ಯಾನಿಕ್ ಆಗಿದ್ದಾರೆ ಎಂದರು. ಅರಣ್ಯಾಧಿಕಾರಿಗಳು ಅಲ್ಲಲ್ಲಿ ತೆರವು ಮಾಡಿಸುತ್ತಿದ್ದಾರೆ. ಆದರೆ ಬಗರ್ಹುಕುಂ ಸಾಗುವಳಿ ಶ್ರಮಜೀವಿಗಳ ಅನ್ನ ಕಸಿಯಲು ಬಿಜೆಪಿ ಬಿಡುವುದಿಲ್ಲ. ಬದುಕು ಕಟ್ಟಿಕೊಳ್ಳಲು ಮಾಡಿರುವ ಸಾಗುವಳಿ ತೆರವಿಗೆ ಬಂದರೆ ಅಡ್ಡ ತಡೆಯುತ್ತೇವೆ. ಯಡಿಯೂರಪ್ಪ ಬಗರ್ಹುಕುಂ ಸಾಗುವಳಿದಾರರ ಪರ ಹೋರಾಟ ಮಾಡಿ ಬಂದವರು. ನಮ್ಮ ಪಕ್ಷ ರೈತರನ್ನು ಎಂದೂ ಕೈ ಬಿಡುವುದಿಲ್ಲ ಎಂದರು. ವಿಧಾನಗಳನ್ನು ಅನುಸರಿಸ್ತಾ ಇಲ್ಲ, ಚರ್ಚೆ ನಡೀತಾ ಇಲ್ಲ. ಈಗ ನೋಡಿ, ಈಗ ಯಾವ ಜಮೀನು ಅಂತ ಗೊತ್ತಿಲ್ಲ. ಅರಣ್ಯ ಇಲಾಖೆಯವರು ನಮ್ಮದು ಅಂತಾರೆ, ರೆವಿನ್ಯೂ ಇಲಾಖೆಯವರು ನಮ್ಮದು ಅಂತ. ಒಂದೇ ಸರ್ವೆ ನಂಬರ್ನಲ್ಲಿ ಅರಣ್ಯ ಇದೆ, ಒಂದು ಕಡೆ ಸೊಪ್ಪಿನ ಬೆಟ್ಟ ಇದೆ, ಇನ್ನೊಂದು ಕಡೆ ಗೋಮಾಳ ಇದೆ. ಒಂದು ಸರ್ವೆ ನಂಬರ್ನಲ್ಲಿ 3 ಪಾರ್ಟ್ ಇದೆ. ಇದು ಎಲ್ಲಿ ಅಂತ ಯಾರಿಗೂ ಗೊತ್ತಿಲ್ಲ. ಇದ್ರ ಚೆಕ್ಬಂದ್ಗಳು ಎಲ್ಲಿ ಅಂತ ಗೊತ್ತಿಲ್ಲ. ಅರಣ್ಯ ಇಲಾಖೆ ಹೇಳ್ತದೆ ಇಡೀ ಭೂಭಾಗನೇ ನಂದು ಅಂತ. ಯಾರಾದರೂ ಮರೆತು ಪಾಣಿಯಲ್ಲಿ ಅರಣ್ಯ ಅಂತ ಎಂಟ್ರಿ ಮಾಡೋದು ಬೇಡ. ಅರಣ್ಯದ ಹೆಸರನ್ನು ಅಪ್ರತ್ಯಕ್ಷವಾಗಿ ಎಂಟ್ರಿ ಮಾಡಿದ್ರು ಅದು ಅರಣ್ಯ ಅಂತ ಆಗ್ತದೆ. ಉದಾಹರಣೆಗೆ ನಗರ ಹೋಬಳಿ ಕರಿಮನೆ ಗ್ರಾಮದಲ್ಲಿ, ಇಡೀ ನಗರ ಹೋಬಳಿನ ಹಂಗಾಗಿದೆ, ಪಾಣಿನಲ್ಲಿ ಯಾರೋ ಇದ್ದಂಥವ್ರು ತಪ್ಪಾಗಿ ಕೆಲವು ಸರ್ವೆ ನಂಬರ್ಗಳಿಗೆ ಪಿ ಎಫ್ ಅಂತ ಹಾಕ್ಯಾರ, ಎಂಟ್ರಿ ಆಗಿದೆ. ಅದು ಅರಣ್ಯ ಇಲಾಖೆಯವರು ನಾವು ತೆಗಿಬೇಕು ಅಂತ ಕಳೆದ 10 ವರ್ಷದಿಂದ ನಾನಂತೂ ಹೋರಾಟ ಮಾಡ್ತಾ ಇದ್ದೀನಿ, ಅದನ್ನು ತೆಗೆದಾಕಿ. ರೆವಿನ್ಯೂ ಇಲಾಖೆಯವ್ರು ಹೇಳ್ತಾರೆ ಫಾರೆಸ್ಟ್ನವ್ರು ತೆಗೆದುಕೊಡ್ಬೇಕು ಅಂತ. ರೆವಿನ್ಯೂನವ್ರು ಎಂಟ್ರಿ ಮಾಡಿದ್ದು ಅದನ್ನ. ಫಾರೆಸ್ಟ್ನವ್ರು ಹೇಳ್ತಾರೆ, ನಾನು ಕೇಳಿದ್ರೆ ನಿಮ್ದು ಯಾವ್ದಾದ್ರು ನೋಟಿಫಿಕೇಶನ್ ಆಗಿದೆಯಾ ಕೇಳಿದ್ರೆ ನೋಟಿಫಿಕೇಶನ್ ಆಗಿಲ್ಲ. ಫಾರೆಸ್ಟ್ ನೋಟಿಫಿಕೇಶನ್ಗಳೇ ಆಗ PF ಅಂತ ಎಂಟ್ರಿ ಇದೆ. ಇದು ನಮ್ದಲ್ಲ ರೀ, ನೀವು ಬೇಕಾದ್ರೆ. ಅರಣ್ಯ ಸಚಿವರು ಹೇಳ್ತಾರೆ ಇದನ್ನು ಜಾರಿ ಕೊಡೋದು ನಮ್ಮ ಬದ್ಧತೆ ಇದೆ ಅಂತ. ಮೊನ್ನೆ ದಿನ ಕೊಡಗಿಗೆ ಹೋದಾಗ ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾರೆ ನಮ್ಮ ರಾಜ್ಯ ಸರ್ಕಾರ ಕಸ್ತೂರಿ ರಂಗನ್ ವರದಿಯನ್ನು ಒಪ್ಪೋದಿಲ್ಲ ಅಂತ ಹೇಳ್ತಾರೆ. ನಿಮ್ಮೆಲ್ಲ ಗೊಂದಲ ಬೇಡ, ಒಂದು ನಿರ್ಣಯಕ್ಕೆ ಬನ್ನಿ. ಈಗಿರುವ ಅರಣ್ಯ ಕಾಯ್ದೆಗಳು ಅರಣ್ಯನ ಉಳಿಸ್ಲಿಕ್ಕೆ ಬೇಕಾದಷ್ಟು ಸಾಕು. ಕಸ್ತೂರಿ ರಂಗನ್ ವರದಿಯನ್ನು ಇವತ್ತು ಹಸಿರು ಪೀಠದ ಆದೇಶದ ಪ್ರಕಾರ ಕೇಂದ್ರದ ಇಲಾಖೆ ನೋಟಿಫಿಕೇಶನ್ ಹೊರಡಿಸಿದೆ. 60 ದಿವಸದೊಳಗೆ ತಕರಾರು ಹಾಕಬೇಕು. ಹಿಂದಿನ BJP ಸರ್ಕಾರ ಇದ್ದಾಗ ತಕರಾರು ಹಾಕಿತ್ತು, ಮತ್ತು ನಾವೇ ಡೆಲ್ಲಿಗೆ ಮೀಟಿಂಗಿಗೆ ಹೋದಾಗ ಮಟ್ಟಿಗೆ ಆಗಿದೆ ಅಂತ